ಇದು ಖ್ಯಾತ ಉದ್ಯಮಿಗಳನ್ನೇ ಬೆಚ್ಚಿ ಬೀಳಿಸುವಂತಹ ಸುದ್ದಿ. ಫ್ರೀಡಂ ಟಿವಿಗೆ ಸಿಕ್ಕಿದೆ ಸ್ಫೋಟಕ ಮಾಹಿತಿ. ಕ್ರೌರ್ಯ ಮೆರೆದಿದ್ದಾರ ಖ್ಯಾತ ಉದ್ಯಮಿಯ ಪುತ್ರ. ತನ್ನನ್ನ ನಂಬಿದ್ದವರ ಮೇಲೆಯೇ ಅವರು ದರ್ಪ ತೋರಿದ್ರ. ಸಿನಿಮೀಯ ರೀತಿಯಲ್ಲಿ ಸಿಕ್ಕಿಬಿದ್ದನ ಶ್ರೀಮಂತ. ಹಾಗಾದ್ರೆ ಯಾರು ಆ ಉದ್ಯಮಿಯ ನಟೋರಿಯಸ್ ಕೃತ್ಯಗಳ ಮಾಹಿತಿ ಫ್ರೀಡಂ ಟಿವಿಗೆ ಲಭ್ಯವಾಗಿದೆ. ಕ್ರೌರ್ಯ ಮೆರೆದಿದ್ರ ಆ ಉದ್ಯಮಿಯ ಪುತ್ರ. ತನ್ನನ್ನು ನಂಬಿದವರ ಮೇಲೆಯೇ ಅವನ ದರ್ಪ ತೋರಿದ್ನಂತೆ. ಸಿನಿಮೀಯ ರೀತಿಯಲ್ಲಿ ಸಿಕ್ಕಿಬಿದ್ನ ಶ್ರೀಮಂತ. ಹಾಗಾದ್ರೆ ಯಾರು ಆ ಉದ್ಯಮಿಯ ಪುತ್ರ? ಇದು ಖ್ಯಾತ ಉದ್ಯಮಿಗಳನ್ನೇ ಬೆಚ್ಚಿ ಬೀಳಿಸುವಂತಹ ಸ್ಟೋರಿ. ರಾಜ್ಯದಲ್ಲಿ ಸಾಕಷ್ಟು ಉದ್ಯಮಿಗಳಿದ್ದಾರೆ. ಫ್ರೀಡಂ ಟಿವಿಗೆ ಸಿಕ್ಕಿದೆ ಸ್ಫೋಟಕ ಮಾಹಿತಿ. ಕೆಲ ಉದ್ಯಮಿಗಳ ಕರಾಳ ಕೃತ್ಯಗಳು ಬಯಲಾಗಿದೆ. ಹಾಗೆ ಕ್ರೌರ್ಯ ಮೆರೆದಿದ್ರ ಖ್ಯಾತ ಉದ್ಯಮಿಯ ಪುತ್ರ. ತನ್ನನ್ನು ನಂಬಿದವರ ಮೇಲೆಯೇ ಅವನು ದರ್ಪ ತೋರಿದ್ನ. ಸಿನಿಮೆಯ ರೀತಿಯಲ್ಲಿ ಸಿಕ್ಕಿಬಿದ್ದನ ಆ ಶ್ರೀಮಂತ. ಯಾರು ಆ ಉದ್ಯಮಿ? ಯಾರು ಆತನ ಪುತ್ರ? ಆ ಉದ್ಯಮಿ ಮಾಡಿದಂತಹ ಕೆಲಸ ಏನು? ಈಗ ಆ ಉದ್ಯಮಿಯ ಪುತ್ರನನ್ನೇ ಬಂಧಿಸಿದ್ದೇಕೆ ಪೊಲೀಸರು? ಮಾಡಬಾರದು ಮಾಡಿ ಸಿಕ್ಕಿಬಿದ್ರ ಆ ವ್ಯಕ್ತಿ, ಹೋಟೆಲ್ ಉದ್ಯಮಿ ಪುತ್ರನನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಿದ್ದಂತಹ ಗಲಾಟೆ ಕೇಸ್ನಲ್ಲಿ ಉದ್ಯಮಿಯ ಪುತ್ರ ಲಾಕ್ ಆಗಿದ್ದಾನೆ. ಈಗಾಗಲೇ ಪೊಲೀಸರು ಆತನನ್ನ ಬಂಧನ ಮಾಡಿದ್ದಾರೆ. ಉದ್ಯಮಿಯ ಪುತ್ರನನ್ನೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮಾಡಬಾರದ್ದು ಮಾಡಿ ಸಿಕ್ಕಿಬಿದ್ರ ಆ ವ್ಯಕ್ತಿ. ಹಾಗಾದ್ರೆ ಏನ್ ತಪ್ಪು ಮಾಡಿದ್ರು? ಯಾವ ಅಪರಾಧವನ್ನ ಎಸಗಿದ್ರು? ಪೊಲೀಸರು ಯಾಕೆ ಆತನನ್ನ ಬಂಧನ ಮಾಡಿದ್ದಾರೆ? ಬೆಂಗಳೂರಿನಲ್ಲಿ ನಡೆದಿದ್ದ ಗಲಾಟೆ ಕೇಸ್ನಲ್ಲಿ ಲಾಕ್ ಆಗಿದ್ದಾರೆ. ಲಾಕ್ ಆದಂತಹ ಉದ್ಯಮಿಯ ಪುತ್ರ ಪೊಲೀಸರ ಅತಿಥಿಯಾಗಿದ್ದಾನೆ. ಆದರೆ ಯಾವ ಅಪರಾಧ ಅಥವಾ ಆತ ಮಾಡಿರ್ತಕ್ಕಂಥ ಕೃತ್ಯ ಏನು, ಯಾವ ಉದ್ಯಮಿ ಎನ್ನುವಂಥದ್ದನ್ನು ನಾವು ಒಂದೊಂದಾಗಿ ಹೇಳುವಂತಹ ಪ್ರಯತ್ನ ಮಾಡ್ತೀವಿ. ಹೋಟೆಲ್ ಉದ್ಯಮಿಯ ಪುತ್ರನನ್ನ ಬಂಧನ ಮಾಡಲಾಗಿದೆ. ಎಸಿನು ಹೋಟೆಲ್ ಸಿಬ್ಬಂದಿಯ ಮೇಲೆ ಹಲ್ಲೆ ಮಾಡಿದ್ದ ವಿಷ್ಣು ಭಟ್, ಭೀಮಾ ಜ್ಯುವೆಲ್ಲರ್ಸ್ ಮಾಲೀಕರ ಪುತ್ರ ವಿಷ್ಣು ಭಟ್ರನ್ನ ಬಂಧಿಸಿದ HSR ಲೇಔಟ್ ಪೊಲೀಸರು. ಹೋಟೆಲ್ ಬಳಿ ಗಲಾಟೆಯ ವೇಳೆ ಕಬ್ಬಿಣದ ಸಲಾಕೆಯಿಂದ ಹಲ್ಲೆ ಮಾಡಲಾಗಿದೆ. ಹೋಟೆಲ್ ಸಿಬ್ಬಂದಿಯನ್ನ ನೋಯಿಸಿದ್ದ ವಿಷ್ಣು ಭಟ್. ಸಿಬ್ಬಂದಿಯ ದೂರಿನ ಮೇರೆಗೆ ವಿಷ್ಣು ಭಟ್ ಅಂಧರಾಗಿದ್ದಾನೆ. ಕಬ್ಬಿಣದ ಸಲಾಕೆ ತಗೊಂಡು ಹೊಡೆದಿದ್ದಂತೆ ಈ ಪುಣ್ಯಾತ್ಮ. ಈತನನ್ನ ಪೊಲೀಸರು ಈಗ HSR ಲೇಔಟ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕಬ್ಬಿಣದ ಸಲಾಕೆಯಿಂದ ಹಲ್ಲೆ ಮಾಡಲಾಗಿತ್ತು. ಹೋಟೆಲ್ ಸಿಬ್ಬಂದಿಯನ್ನು ನೋಯಿಸಿದ ವಿಷ್ಣು ಭಟ್ ಆತನ ಮೇಲೆ ಮಾರಣಾಂತಿಕವಾದಂತಹ ಹಲ್ಲೆಯನ್ನು ಮಾಡಿದ್ದ. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಭೀಮಾ ಜ್ಯುವೆಲ್ಲರ್ಸ್, ಆ ಒಂದು ಜ್ಯುವೆಲ್ಲರ್ಸ್ ಶಾಪ್ನ ಉದ್ಯಮಿಯ ಪುತ್ರನನ್ನು ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ. ಪೊಲೀಸರು ಅರೆಸ್ಟ್ ಮಾಡಿ ಪ್ರಾಥಮಿಕ ತನಿಖೆಯನ್ನು ಕೂಡ ಮಾಡಲಾಗ್ತಾ ಇದೆ. ಇದು ಭೀಮಾ ಜ್ಯುವೆಲ್ಲರ್ಸ್ ಮಾಲೀಕನ ಪುತ್ರ ವಿಷ್ಣು ಭಟ್ ಅರೆಸ್ಟ್ ಆದಂತಹ ಸ್ಟೋರಿ. ನೀವು ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಾ, ಈತನೇ ಆ ಉದ್ಯಮಿಯ ಪುತ್ರ. ಈತ ಹೋಟೆಲ್ನಲ್ಲಿ ಗಲಾಟೆ ಮಾಡ್ಕೊಂಡಿದ್ದ. ಆ ಗಲಾಟೆಯಲ್ಲಿ ಕೋಪಗೊಂಡು ಪಕ್ಕದಲ್ಲೇ ಬಿದ್ದಿದ್ದಂಥ ಒಂದು ಕಬ್ಬಿಣದ ಸಲಾಕೆ ಅದನ್ನು ಎತ್ತಿ ಹೋಟೆಲ್ ಸಿಬ್ಬಂದಿಯ ಮೇಲೆ ಮಾರಣಾಂತಿಕವಾದಂಥ ದಾಳಿಯನ್ನು ಮಾಡಿದ್ದ. HSR ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಭೀಮಾ ಜ್ಯುವೆಲ್ಲರ್ಸ್ ಪುತ್ರ, ಆ ಮಾಲೀಕನ ಪುತ್ರ, ಉದ್ಯಮಿಯ ಪುತ್ರ ವಿಷ್ಣು ಭಟ್ಟನ್ನು ಈಗ ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ಕೈಗೊಂಡಿದ್ದಾರೆ.